ಸಾರ್ವಜನಿಕರಿಗೆ ಸುಮಾರು 10-15 ವರ್ಷಗಳ 20 ವರ್ಷಗಳಿಂದ ಕೂಡ ಈ ಸೋಲೂರು ಭಾಗದಲ್ಲಿ ಮತ್ತೆ ಕುದೂರು ಭಾಗದಿಂದ ಬರ್ತಕ್ಕಂಥ ಸಾರ್ವಜನಿಕರು ಮತ್ತೆ ಮಕ್ಕಳು ವಯಸ್ಸಾದಂಥವರು ತುಂಬಾ ಸಮಸ್ಯೆಯನ್ನ ಬಸ್ಸಿಂದ ಬಸ್ ಸ್ಟಾಪ್ನಲ್ಲಿ ಬಸ್ ನಿಲ್ದಾಣಕ್ಕೆ ನಿಲ್ಗಡೆ ಕೊಡದೇ ಇರ್ತಕ್ಕಂಥ ಸಮಸ್ಯೆಗಳು ತುಂಬಾ ಅನುಭವಿಸ್ತಾ ಇದ್ರು. ಈಗಾಗಲೇ ಒಂದು ಶಾಸಕರವರು ಹೇಳಿದಂಗೆ ಬೆಳಗ್ಗೆ ಸಾಯಂಕಾಲ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿಂದ ಬೆಂಗಳೂರು ಕಡೆ ಮಕ್ಕಳು ಹೋಗೋದಕ್ಕೆಲ್ಲ ಬಸ್ಸುಗಳೆಲ್ಲ ಇಲ್ಲಿ ಬರೋಂಗೆ ವ್ಯವಸ್ಥೆ ಮಾಡಿದ್ದೀವಿ. ಕಂಟ್ರೋಲ್ ಪಾಯಿಂಟ್ ಅವ್ರು ಹೇಳಿದಂಗೆ ತುಮಕೂರು ಡಿವಿಷನ್ ಪುಣೆಗಲ್ ಡಿಪೋಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಕೆಲಸ ಈ ಗಾಡಿ ಬರೋದು ತೊಂದರೆ ಆಗದಂಗೆ ಅಡಚಣೆ ಇಲ್ಲಿ ತೆಗೆಸಿ ಬ್ಯಾರಿಕೇಡ್ ತೆಗೆಸಿದ್ರೆ ನಾವು ಮಾಡ್ತೀವಿ ಅಂತ ಅವ್ರಿಗೆ ಕೇಳಿದಂಗೆ ಎಲ್ಲರ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತೀವಿ. ಜನತಾ ದರ್ಶನ ಬುಕ್ಸ್ ಅಂತ ಕಲಿಸಲು ಇಲ್ಲಿದ್ದೀರಿ ಎಡಬಲಿ ಅವರೇ ಬಸ್ಸಿನ ಸಮಸ್ಯೆ ಇತ್ತಲ್ಲ ಎಲ್ಲಿದ್ದೀರಿ ಈಗ ನಿಮ್ಮ ಫೋನ್ ಚೇಂಜ್ ಅದನ್ನು ಅಷ್ಟೇ ಯಾರು ಫ್ಯಾಬ್ರಿಕೇಟ್ ಕೆಲಸ ಮಾಡೋರು ಹೇಳಿ ತಗಿಸ್ತೀನಿ ಬ್ಯಾರಿಕೇಡ್ ತೆಗೆದು ಫೋನ್ ತಗೋಣ ಹೊರಗೆ ಕೇಳ್ರಿ ಅವ್ರನ್ನ ಗಾಡಿ ಹೋಗ್ಬೇಕು ಆಯ್ತು ನಿಮ್ಗೆ ಏನು ಅನುಕೂಲ ಆಗಿಲ್ಲ ಈ ಸೆಂಟರ್ ತಗೊಂಡ ಮರದ ಕೆಳಗೆ ಆ ಕಡೆ ವಿದ್ಯುತ್ ಅದು ಈಗ ಹಾಕಿದ್ರೆ ಅದು ಅನುಕೂಲ ಆಗುತ್ತೆ ಮತ್ತು ಈ ಬಸ್ ಕೊಡ್ರಿ ನೀವು ಯಾರು ಲೇಬರ್ ಬಿಟ್ಟು ಅದೇನು ನಾವು ಸೇರ್ ತೆಗಿಯಕ್ಕಾಗಲ್ಲ ಅಂತ ಬಿಸಿನೆಸ್ ಚೆಕ್ ಮಾಡಬೇಕು ಪೂರ್ತಿ ಚೆಕ್ ಮಾಡಿಬಿಡ್ರಿ ಅದೇ ಪೂರ್ತಿ ಚೆಕ್ ಮಾಡಿ ಒಂದು ಈಗ ಕುಣಿಗಲ್ ಡಿವಿಷನ್ಗೆ ಎಕ್ಸಿಕ್ಯೂಟ್ ಮಾಡಿ ಕಂಟ್ರೋಲ್ ಪಾಯಿಂಟ್ ಮಾಡಿ ಈ ಹೈವೇಯಲ್ಲಿ ಸಂಚರಿಸ್ತಕ್ಕಂಥ ನಾಗಮಂಗಲ ಇರ್ಬೋದು, ನಮ್ಮ ಚನ್ನರಾಯಪಟ್ಟಣ ಇರ್ಬೋದು, ತುರುವೇಕೆರೆ ಇರ್ಬೋದು, ಕುಣಿಗಲ್ ಇರ್ಬೋದು, ಹಾಸನ ಇರ್ಬೋದು, ಇಷ್ಟು ಡಿಪೋಗಳ ಬಸ್ಸುಗಳಿಗೆ ಸೋಲೂರು ಬಸ್ ಸ್ಟಾಪ್ ಒಳಗಡೆ ಪ್ರವೇಶನ ಮಾಡಲಿಕ್ಕೆ ಎಕ್ಸ್ಪ್ರೆಸ್ ಅನ್ನ ಹೊರತುಪಡಿಸಿ ಅವರು ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಶಾಸಕನಾದ ತಕ್ಷಣ ಎಲ್ಲಾ ಕೆಲಸನೂ ಮಾಡಿಸಕ್ಕಾಗೋದಿಲ್ಲ. ಸಾರ್ವಜನಿಕರಿಗೆ ಬೆಳಿಗ್ಗೆ ಸಂಜೆ ತೊಂದರೆ ಆಗ್ತಿತ್ತು. ವಿದ್ಯಾರ್ಥಿಗಳಿರ್ಬೋದು, ಕೆಲಸ ಕಾರ್ಯಕ್ಕೆ ಹೋಗ್ತಕ್ಕಂಥ ಸರ್ಕಾರಿ ನೌಕರರಿಗಿರ್ಬೋದು, ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥ ಕಾರ್ಖಾನೆಗಳ ಕಾರ್ಮಿಕರಿಗಿರ್ಬೋದು ತೊಂದರೆ ಆಗ್ತಕ್ಕಂಥದ್ದನ್ನ ಮನಗಂಡು ಇವತ್ತು ಅವರು ಸ್ಪಂದಿಸಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಜನತೆಗೆ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನ ತಪ್ಪಿಸ್ಲಿಕ್ಕೆ ಅವರು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಕ್ರಮ ತೆಗೆದುಕೊಳ್ಳಲಿಕ್ಕೆ ಏನೆಲ್ಲ ನಾನು ಪತ್ರವನ್ನು ಕೊಡ್ತೀನಿ. ಇವತ್ತು ಸಹ ನಾನು ಸರ್ಕಾರದ ಗಮನ ಸೆಳೆಯುವ ಸೂಚನೆಗೆ ನಾನು ಕಳೆದ ವಾರನೇ ಬರಬೇಕಿತ್ತು. ಅಸೆಂಬ್ಲಿ ಅರ್ಜೆಂಟ್ ಆಗಿದ್ರಿಂದ ಬರಲಿಲ್ಲ. ಇವತ್ತು ಅದು ಬಂದಿದೆ. ನಾನು ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸಿ ನಾನು ಸದನದಲ್ಲೇ ಮಾತನಾಡ್ತೀನಿ. ಸಾರ್ವಜನಿಕರು ಸ್ವಲ್ಪ ಈ ಭಾಗದಲ್ಲಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ಅಲ್ಪಸಂಖ್ಯಾತರ ಕಾಲೋನಿಗೆ ಹೋಗಿ ನೋಡಿದೆ, ಬಹಳ ನೋವಾಯಿತು ಆ ಪರಿಸ್ಥಿತಿಯಲ್ಲಿದ್ದು. ಈ ಅಲ್ಪಸಂಖ್ಯಾತರ ಕಾಲೋನಿಯ ಅಭಿವೃದ್ಧಿಗೆ ಅನುದಾನವನ್ನ ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡಿಸಿದ್ದೀನಿ. ಆ ಭಾಗಕ್ಕೆ ನಾನು ಅನುದಾನವನ್ನು ಹಾಕಿ ಆದಷ್ಟು ಕೆಲವೇ ದಿನಗಳಲ್ಲಿ ಗುದ್ಲಿ ಪೂಜೆಯನ್ನ ಮಾಡಿ ನಾನು ಆ ಕಾರ್ಯವನ್ನು ಮಾಡುತ್ತೇನೆ. 4ನೇ ತಾರೀಕು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರೋರಿದ್ದಾರೆ. ಹಲವಾರು ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಗುದ್ಲಿ ಪೂಜೆಯನ್ನು ನೆರವೇರಲಿಕ್ಕೆ ಅದನ್ನು ಸಹ ತಮ್ಮ ಗಮನಕ್ಕೆ ಇಲ್ಲಿ ತಿಳಿಸ್ತಾ ಸೋಲೂರು ಭಾಗದ ಸಮಗ್ರ ಅಭಿವೃದ್ಧಿಗೆ ಏನೆಲ್ಲ ಪ್ರಯತ್ನವನ್ನ ಪಡಬೇಕು ಈ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಋಣವನ್ನ ತೀರಿಸ್ತಕ್ಕಂಥ ಪ್ರಯತ್ನವನ್ನ ನಾನು ಯಾವತ್ತೂ ಕೈ ಬಿಡೋದಿಲ್ಲ, ಅದು ಮುಂದುವರಿಸ್ತೀನಿ ಅಂತ ಹೇಳಿ ನಾನು CTM ಅವರು ಸೋಲೂರು ಪೊಲೀಸ್ ಸ್ಟೇಷನ್ಗೆ ಗೃಹ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ಬಜೆಟ್ನಲ್ಲಿ ರಾಜ್ಯಕ್ಕೆ ನೀಡ್ತಕ್ಕಂಥ ಸೋಲೂರು ಬಜೆಟ್ನಲ್ಲಿ ಅವರು ಮೀಸಲಿರ್ತಕ್ಕಂಥ ಹೊಸ ಠಾಣೆಗಳಲ್ಲಿ ಸೋಲೂರಿಗೆ ಒಂದು ಕೊಡಲೇಬೇಕು ಅಂತ ಹೇಳಿ ಗೃಹ ಮಂತ್ರಿಗಳಿಗೆ ಮತ್ತೊಂದು ಪತ್ರವನ್ನು ಕೊಟ್ಟಿದ್ದೀನಿ. ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರು ಎಷ್ಟೇ ಕೊಡ್ಲಿ 50 ಕೇಳಿದ್ದೀನಿ,
ಅದರ ಮುಖ್ಯಮಂತ್ರಿಗಳು 20 ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು 20 ಕೊಡ್ಲಿ 10 ಕೊಡ್ಲಿ ಎಷ್ಟೇ ಕೊಡ್ಲಿ ಇಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೋಲೂರಿಗೆ ಪೊಲೀಸ್ ಸ್ಟೇಷನ್ ಅನ್ನ ನನ್ನ ಅವಧಿಯಲ್ಲಿ ತಂದೆ ತರ್ತೀನಿ. ಈ ಭಾಗದ ಜನರಿಗೆ ಏನು ತೊಂದರೆ ಆಗಿದೆ, ಕಾನೂನು ಸುವ್ಯವಸ್ಥೆಗೆ ಕುದೂರ್ಗೆ ಹೋಗ್ಬೇಕು, ಸಣ್ಣ ಪುಟ್ಟಗಳು ತೊಂದರೆ ಆದ್ರೆ ಕುದೂರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ತಪ್ಪಿಸ್ತೀನಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಸೋಲೂರು ಭಾಗದ ಸಾರ್ವಜನಿಕರ ಬಹು ವರ್ಷಗಳ ಸಮಸ್ಯೆ ಆಗಿದ್ದಂತಹ ಸೋಲಾರು ಬಸ್ ಸ್ಟಾಪ್ ಒಳಗಡೆ KSRTC ಬಸ್ಗಳು ಬರದೆ ಹೈವೇಯಲ್ಲಿ ಹಂಗೆ ಸಂಚಾರ ಮಾಡ್ತಾ ಇದ್ದಿದ್ರಿಂದ ಸಾವಿರಾರು ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ, ಬೆಂಗಳೂರಿಗೆ ಹೋಗ್ತಕ್ಕಂಥ ಕಾರ್ಮಿಕರಿಗೆ ತುಂಬಾ ಸಮಸ್ಯೆ ಆಗಿತ್ತು. ನಾನು ಶಾಸಕನಾದಂಥ ಪ್ರಾರಂಭಿಕ ದಿನಗಳಲ್ಲೇ ಸಾರ್ವಜನಿಕರು ಈ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದಿದ್ರು. ಮತ್ತೆ ಶಾಸಕನಾಗ್ಲಿಕ್ಕೆ ಮುಂಚೆ ಈ ಭಾಗದಲ್ಲಿ ನಾನು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಭೇಟಿ ನೀಡ್ತಕ್ಕಂಥ ಸಂದರ್ಭದಲ್ಲಿ, ಪಕ್ಷ ಸಂಘಟನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಹಲವಾರು ಸಾರ್ವಜನಿಕರು ಈ ಸಮಸ್ಯೆಯನ್ನ ನನ್ನ ಗಮನಕ್ಕೆ ತಂದಿದ್ರು. ನಾನು ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದೆ, ನನಗೆ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ರೆ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸ್ತೀವಿ ಅಂತ ಹೇಳಿದ್ದೆ. ನಾನು ಶಾಸಕನಾದ ನಂತರ ಸಮಯ ನೀವು ಕೇಳಿದ್ರಿ, ನಾವು ಇವತ್ತು ಆಶೀರ್ವಾದ ಮಾಡಿದ್ದೀವಿ, ನೀವು ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿದ್ರು. ನಾನು ಅದನ್ನ ಬಹಳ ನನ್ನ ಜವಾಬ್ದಾರಿ ಅಂತ ಅದನ್ನ ಸ್ವೀಕರಿಸಿ ಸುಮಾರು 2-3 ತಿಂಗಳ ಹಿಂದೆನೆ ನಾನು ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಮಾತನಾಡಿದ್ದೆ. ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ CTM ಸಾಹೇಬರಾದಂತ ಆಂಟೋನಿರವರಿಗೆ ತಿಳಿಸಿ ಶಾಸಕರು ಏನ್ ಹೇಳ್ತಾರೆ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೇಕು ಅಂತ ನನಗೆ ತಿಳಿಸಿದ್ರು. ಬೆಳಗಾಂ ಅಧಿವೇಶನ ಬಂತು. ಮತ್ತೆ ಬೇರೆ ಬೇರೆ ನಾನು ನನ್ನ ಕ್ಷೇತ್ರದ ಶಾಶ್ವತ ಯೋಜನೆಗಳಾದಂತ ಕಾವೇರಿ ನೀರು ಮತ್ತೆ UGD 220 kV ಸ್ಟೇಷನ್ ಅನ್ನ ಸರ್ಕಾರದಿಂದ ಮಂಜೂರು ಮಾಡಿಸ್ಲಿಕ್ಕೆ ಸಲುವಾಗಿ